ಸಿದ್ದರಾಮಯ್ಯ ದೆಹಲಿ ತಲುಪಿದ್ದಾರೆ. ರಾಜೀನಾಮೆ ಕೊಟ್ಟು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಹಗ್ ಮಾಡಿದ್ದಾರೆ. ಹೈಕಮಾಂಡ್ ಅನ್ನು ಹೊಗಳ್ತಾ ಇದ್ದಾರೆ. ರಾಜ್ಯಸಭಾ ಸ್ಥಾನಮಾನ ಬೇಡ ಅಂದಿದ್ದಾರೆ. ಹೀಗಂತಿದ್ದಾರೆ ಅಂದಮೇಲೆ ಸಿದ್ದರಾಮಯ್ಯನವರು ದೊಡ್ಡದಾಗೆ ಏನೋ ಸ್ಕೆಚ್ ಹಾಕೊಂಡೇ ಇರ್ತಾರೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮಹಾಬುದ್ಧಿವಂತ. ಅವರ ತಲೆಯಲ್ಲಿರೋ ಲೆಕ್ಕಾಚಾರಗಳು, ಅಲ್ಲಿರುವಂತ ಅಂಕಿಅಂಶಗಳು, ಅವರು ಯೋಚನೆ ಮಾಡುವಂತ ಮುಂದಿನ ರಾಜಕೀಯ ನಡೆಗಳಿದೆಯಲ್ಲ, ಅದನ್ನ ಬೇರೆಯವರ ಅಂದಾಜು ಮಾಡೋದು ಕಷ್ಟ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕಾಗಿತ್ತು. ಯಾವುದೇ ವಿವಾದಗಳನ್ನ ಮಾಡಿಕೊಳ್ಳದೆ, ಯಾವುದೇ ತಕರಾರು ಇಲ್ಲದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಏನೋ ಹೊಸ ಬೇಡಿಕೆಯನ್ನು ಇಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತಾನೆ ಅರ್ಥ. ಒಂದು ಸಿಂಹ ಬೇಟೆಯಲ್ಲಿ ಒಂದು ಹೆಜ್ಜೆಯನ್ನ ಹಿಂದಕ್ಕಿಡ್ತು ಅಂತ ಹೇಳಿದ್ರೆ ಬೇಟೆ ಆಡೋದಿಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಅದೇನು ಬೇಟೆಯಿಂದ ಹಿಂದೆ ಸರಿತು ಅಂತ ಅರ್ಥ ಅಲ್ಲ. ಹಾಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಸರಿಯಾಗಿ ಪಟ್ಟು ಹಾಕೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ. ಅದು ಕೂಡ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ಅದನ್ನ ವಿನಮ್ರವಾಗಿ ಹೇಳಿದ್ದೀನಿ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ಇನ್ನು 2 ವರ್ಷ ನನಗೆ ಸಮಯ ಇದೆ, ಇಲ್ಲಿನ ಜನ ನನ್ನನ್ನು ಆಯ್ಕೆ ಮಾಡಿರೋದು 5 ವರ್ಷಕ್ಕೆ, ನಾನು ಶಾಸಕನಾಗಿ ಇನ್ನೂ 2 ವರ್ಷ ಇರ್ತೀನಿ ಅಂತ. ಇಲ್ಲಿ DK ಶಿವಕುಮಾರ್ಗೆ ಮಾತ್ರ ಅಲ್ಲ, ಹೈಕಮಾಂಡ್ಗೂ ಕೂಡ ಸಣ್ಣ ಟೆನ್ಷನ್ ಒಳಗಿಂದೊಳಗೆ ಇದ್ದೇ ಇದೆ. ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಿದ್ದಿದ್ರೆ ಈ ಟೆನ್ಷನ್ ಯಾವುದೂ ಇರ್ತಾನೆ ಇರಲಿಲ್ಲ. ಈಗಲೇ ನೋಡಿ ಅಸಲಿ ಟೆನ್ಷನ್ ಇರೋದು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಏನ್ ಮಾಡ್ತಾರೆ? ಮತ್ತೆ ಅಹಿಂದ ಸಂಘಟನೆ ಅಂತ ಹೊರಟ್ರೆ ಕಾಂಗ್ರೆಸ್ಗೆ ಅದು ದೊಡ್ಡ ತಲೆನೋವೆ. ಸಿದ್ದರಾಮಯ್ಯನವರ ಆಪ್ತ ಬಳಗ ಇದೆಯಲ್ಲ, ಅದಕ್ಕೆ ಕೇಳಿದ್ದನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸುಮ್ಮನಿರೋದಿಲ್ಲ. ಅವರ ಬಲಗೈ HC ಮಹದೇವಪ್ಪನವರು, ಅವರ ಎಡಗೈ ಜಮೀರ್ ಅಹಮದ್ ಖಾನ್, ಅವರ ಅಕ್ಕಪಕ್ಕದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್, ಇವರಿಗೆಲ್ಲ ಬಯಸಿದ್ದನ್ನ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಏನಾದರೂ ಒಂದು ಪತ್ರ ಬರಿತಾನೆ ಇರ್ತಾರೆ. 2018ರಲ್ಲಿ JDS ಜೊತೆ ಕೈ ಜೋಡಿಸಿ HD ಕುಮಾರಸ್ವಾಮಿ ಅವ್ರನ್ನ CM ಮಾಡಿದ ಸಿದ್ದರಾಮಯ್ಯನವರು ಅವರನ್ನ CM ಸ್ಥಾನದಿಂದ ಇಳಿಸೋದಕ್ಕೂ ಕೂಡ ಕಾರಣ ಆದ್ರು ಅನ್ನೋದು ಪರೋಕ್ಷವಾಗಿ ಆದರೂ ರಾಜ್ಯಕ್ಕೆ ಗೊತ್ತು. ಸ್ವತಃ HD ಕುಮಾರಸ್ವಾಮಿ ಅವರು ನಾನು ಹೇಗೆ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ್ದೆ ಅಂತ ಅನ್ನೋದನ್ನ ಹೇಳಿದ್ರು. ಆ ಮುಳ್ಳುಗಳನ್ನ ಇಟ್ಟಿದ್ದೆ ಸಿದ್ದರಾಮಯ್ಯನವರು ಅನ್ನೋದನ್ನ ಕೂಡ ಹೇಳಿದ್ರು. 7 ಪತ್ರಗಳನ್ನ ಬರೆದ್ರು. ಆ 7 ಪತ್ರಗಳಲ್ಲಿ ಏನೇನಿತ್ತು, ಯಾವ ರೀತಿ ನನ್ನನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಆ ಸ್ಥಾನದಲ್ಲಿ ಕೂರೋದೇ ಕಷ್ಟ ಅನ್ನೋ ರೀತಿಯಲ್ಲಿ ನನ್ನನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಸಿದ್ದರಾಮಯ್ಯನವರು ಹೇಗೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ತನಗೆ ಪತ್ರಗಳನ್ನು ಬರೆದು ಯಾವ ರೀತಿಯಲ್ಲಿ ಡಿಮಾಂಡ್ಗಳನ್ನು ಇಡ್ತಿದ್ರು, ಯಾವ ರೀತಿ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ರು, ಇದನ್ನ ಹೇಳಿಕೊಂಡು HD ಕುಮಾರಸ್ವಾಮಿ ಬಹಳ ಬಾರಿ ಸಿದ್ದರಾಮಯ್ಯನವರು ಯಾವ ರೀತಿ ಹಿಂದಿನಿಂದ ರಾಜಕೀಯ ಮಾಡ್ತಾರೆ ಅನ್ನೋದನ್ನ ತೆರೆದಿಟ್ಟಿದ್ರು. ಈಗಲೂ DK ಶಿವಕುಮಾರ್ ಅವ್ರಿಗಿರುವಂತ ಭಯ ಅದೇನೆ. ಇಲ್ಲಿ DK ಶಿವಕುಮಾರ್ CM ಆದ್ರೂ ಕೂಡ ತನಗೆ ಯಾವ ರೀತಿಯಲ್ಲಿ ಮಂತ್ರಿಮಂಡಲ ಹಾಗೇನೆ ತನಗೆ ಇಷ್ಟ ಬಂದವರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದು ಕೊಡೋ ಹಾಗಿರಲ್ಲ. ಇದರ ಮೇಲೆ ಕೂಡ ಸಿದ್ದರಾಮಯ್ಯನವರ ಹಿಡಿತ ಇದ್ದೇ ಇರುತ್ತೆ. ಸೀದಾ ರಾಜ್ಯಸಭೆಗೋ ರಾಷ್ಟ್ರ ರಾಜಕಾರಣಕ್ಕೋ ಹೋಗಿದ್ದಿದ್ರೆ ಇದು ಯಾವ ಟೆನ್ಷನ್ನೂ ಇರ್ತಾ ಇರಲಿಲ್ಲ DK ಶಿವಕುಮಾರ್ ಅವ್ರಿಗಾಗ್ಲಿ ಹೈಕಮಾಂಡ್ಗಾಗ್ಲಿ. ಈಗ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ದೆಹಲಿಯಲ್ಲಿ ಮನವೊಲಿಸ್ತಾ ಇದೆ. ಸಿದ್ದರಾಮಯ್ಯನವರೇ, ರಾಜ್ಯ ರಾಜಕಾರಣದಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ಇಡೀ ರಾಜ್ಯ ಕಾಂಗ್ರೆಸ್ಗೆ ಬೇಕಾಗಿದೆ. ಹಾಗಾಗಿ ತಾವು ಯಾವುದೇ ರೀತಿಯ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡಿ ಅಂತ ಹೇಳ್ತಾ ಇದೆ. ಹಾಗೇನೆ ಸರ್ಕಾರದೊಳಗೆ ಮೂಗು ತೂರಿಸಬೇಡಿ ಅಂತ ಕೂಡ ಪರೋಕ್ಷವಾಗಿ ಹೇಳ್ತಾ ಇದೆ. ಒಂದು ವೇಳೆ DK ಶಿವಕುಮಾರ್ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಹೊರಟು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇನಾದರೂ ಅದಕ್ಕೆ ತಡೆ ಒಡ್ಡೋಕೆ ಹೊರಟ್ರೆ ಆಗ ಪಕ್ಷದೊಳಗೇನೆ ಭಿನ್ನಮತ. ಆಗ ಸಿದ್ದರಾಮಯ್ಯ ಆಪ್ತರೇನಿರ್ತಾರೆ ಅವರು ಸುಮ್ಮನಿರ್ತಾರ? ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಪಕ್ಷದ ಒಳಗೆ ನಡೆಯೋದಕ್ಕೆ ಶುರುವಾದಾಗ ಇನ್ನೇನು ಚುನಾವಣೆ ಇರುವಂಥದ್ದು 1.5 ವರ್ಷ. ಆ 1.5 ವರ್ಷದಲ್ಲಿ ಸರಿಯಾದಂಥ ಆಡಳಿತ ಇಲ್ಲ ಅಂತ ಹೇಳಿದ್ರೆ ಪಕ್ಷದ ಒಳಗೇನೆ ಭಿನ್ನಮತಗಳು ಮತ್ತೆ ಕಿತ್ತಾಟಗಳು ಶುರುವಾದ್ರೆ ಅದು ಆಡಳಿತ ವಿರೋಧಿ ಅಲೆಗೆ ಕಾರಣ ಆಗುತ್ತೆ. ಇದು ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಸದ್ಯ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡೋದಕ್ಕೆ ಹೇಳಿದ್ದಾರೆ, ಅವರು ಕೊಟ್ಟಿದ್ದಾರೆ. ಈಗ ನಾನು ಯಾವುದೇ ತಕರಾರು ತೆಗೆದೇನೆ, ಯಾವುದೇ ವಿವಾದ ಮಾಡದೆ, ಯಾವುದೇ ಭಾವನೆಗಳಿಗೆ ಒಳಗಾಗದೆ, ಕಣ್ಣೀರು ಹಾಕದೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಅದು ನಾನು ನಿಮಗೆ ಇಟ್ಕೊಂಡಿರುವಂಥ ಬದ್ಧತೆ. ಈಗ ನೀವು ಕೂಡ ಕೆಲವೊಂದು ಬದ್ಧತೆಯನ್ನು ಇಟ್ಕೋಬೇಕು ಅಂತ ಸಿದ್ದರಾಮಯ್ಯನವರು ಬೇಡಿಕೆ ಇಡ್ತಾರೆ. ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡೇ ದೆಹಲಿಗೆ ಹೋಗಿದ್ದಾರೆ. ಒಂದು ಪ್ರಮುಖ ಖಾತೆ
DCM ಸ್ಥಾನ ಕೊಡಬೇಕು ಅನ್ನುವಂಥದ್ದು ಅವರ ಡಿಮಾಂಡ್ ಆಗಿರುತ್ತೆ. ಅದಕ್ಕೆ ಹೈಕಮಾಂಡ್ ಯಾವುದಕ್ಕೆ ಒಪ್ಪಿಗೆ ಕೊಡುತ್ತೆ ಗೊತ್ತಿಲ್ಲ. ಇನ್ನು HC ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗ ಏನಿದೆ, ಬೈರತಿ ಸುರೇಶ್ ಏನಿದ್ದಾರೆ, ಬಹಳಷ್ಟು ಶಿವರಾಜ್ ತಂಗಡಗಿ ರೀತಿಯ ಒಂದಷ್ಟು ಮಂತ್ರಿಗಳಿಗೆ ಈ ಬಾರಿ ಮಂತ್ರಿ ಹುದ್ದೆ ತಪ್ಪಬಾರದು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತನ್ನನ್ನು ಸದಾ ಗೆಲ್ಲಿಸ್ಕೊಂಡು ಬಂದಿರುವಂಥ ಮುಸ್ಲಿಂ ಸಮುದಾಯಕ್ಕೆ, ತನಗೆ ಒತ್ತಾಸೆಯಾಗಿ ನಿಂತಿರುವಂಥ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು. ನಾನೀಗಾಗಲೇ ವೇದಿಕೆಯಲ್ಲೇ ಹೇಳಿದ್ದೀನಿ, ಅಂದರೆ ಆ ರಾಜೀನಾಮೆ ಕೊಟ್ಟಂಥ ವೇದಿಕೆಯಲ್ಲಿ ನಾನು ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ಬೋದು, ಆದರೆ ಕೋಮು ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಗೆ ನನ್ನ ಶಕ್ತಿ ಬೇಕು ಅಂದರೆ, ಕಾಂಗ್ರೆಸ್ಗೆ ನನ್ನ ಅಹಿಂದ ಮತ ಬ್ಯಾಂಕ್ ಬೇಕು ಅಂತಾದರೆ ನಾನು ಹೇಳಿದಾಗೇನೆ ಕಾಂಗ್ರೆಸ್ ಮುಂದಿನ 2 ವರ್ಷ ಕೂಡ ನಡಿಬೇಕು. DK ಶಿವಕುಮಾರ್ ಬರೀ ರಬ್ಬರ್ ಸ್ಟ್ಯಾಂಪ್ CM ಆಗಿರ್ತಾರೆ ಅನ್ನೋ ರೀತಿಯ ಏನಾದರೂ ವರಸೆಗಳನ್ನು ಸಿದ್ದರಾಮಯ್ಯನವರು ತೆಗೆದ್ರೆ ಆಗ ಏನು ಮಾಡುತ್ತೆ ಹೈಕಮಾಂಡ್? ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ? ಸಿದ್ದರಾಮಯ್ಯನವರು ಹೇಳಿದ ಮಾತಿಗೆ DK ಶಿವಕುಮಾರ್ ಒಪ್ತಾರಾ? DK ಶಿವಕುಮಾರ್ 3 ವರ್ಷ ಯಾವುದೇ ರೀತಿಯಲ್ಲಿ ಸರ್ಕಾರದಲ್ಲಿ ಅಥವಾ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಗು ತೋರಿಸಿಲ್ಲ. ಮುಖ್ಯಮಂತ್ರಿಯವ್ರನ್ನ ಸಂಪೂರ್ಣವಾಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಬಂದಿದ್ದಾರೆ. ಈಗ ನಾನು ಮುಖ್ಯಮಂತ್ರಿ, ನನಗೆ ಫ್ರೀ ಹ್ಯಾಂಡ್ ಬೇಕು, ನಾನು ರಾಜ್ಯದಲ್ಲಿ 2028ರಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದರೆ ನಾನು ಕೆಲವು ನಿರ್ಧಾರಗಳನ್ನು ತಗೋತೀನಿ. ಅದಕ್ಕೆ ಸಿದ್ದರಾಮಯ್ಯನವರು ಮೂಗು ತೋರಿಸಬಾರದು ಅನ್ನುವಂಥ ಆ ಒಂದು ಆಶಯ DKಶಿ ಅವರಲ್ಲಿ ಕೂಡ ಇರುತ್ತೆ. DK ಶಿವಕುಮಾರ್ ಇದನ್ನು ಹೈಕಮಾಂಡ್ ಮುಂದೆ ಇಟ್ಟಾಗ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ತಾರಾ? ಮಂತ್ರಿಮಂಡಲ ತಾನು ಹೇಳಿದಾಗೆ ಆಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಬೇಡಿಕೆ ಆಗಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೈಕಮಾಂಡ್ ಒಪ್ಪುತ್ತಾ? DK ಶಿವಕುಮಾರ್ ಒಪ್ತಾರಾ? ತಮ್ಮ ಆಪ್ತ ಬಳಗಕ್ಕೆ 2023ರಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಮಂತ್ರಿಮಂಡಲವನ್ನು ಮಾಡಿಕೊಂಡಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರ ಬಿಟ್ಟಾಗ ಕೂಡ ನಾನು ಹೇಳಿದಾಗೆ ಮಂತ್ರಿಮಂಡಲ ಇರಲಿ, ನನ್ನ ಆತ್ಮೀಯರು ಆಪ್ತರಾದಂಥ 10 ಸಚಿವರುಗಳಿಗೆ ಅಂದರೆ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದರೆ ಹೈಕಮಾಂಡ್ ಒಪ್ಪುತ್ತಾ? DK ಶಿವಕುಮಾರ್ ಒಪ್ತಾರಾ? ಈ ಎಲ್ಲ ತಕರಾರುಗಳು, ತಂಟೆಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಆಗಬೇಕಾಗಿದೆ. ಅದನ್ನು ಚರ್ಚೆ ಮಾಡುವ ಪರಿಸ್ಥಿತಿ ಬಂದಿದೆ ಸದ್ಯ. ಯಾಕಂದರೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅವರು ನಾನಿರೋವರೆಗೂ ನಾನು ಎಲ್ಲಿರ್ತೀನೋ ಅಲ್ಲಿ ನಾನೇ ಕಿಂಗ್ ಆಗಿರ್ತೀನಿ, ನನ್ನ ಮಾತೆ ನಡಿಬೇಕು ಅಂತ ಪಟ್ಟು ಹಿಡಿಯುವಂಥವ್ರು. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಕೂಡಲೇ ಅವರ ಶಕ್ತಿ ಕಡಿಮೆ ಆಗೋದಿಲ್ಲ. ಅವರ ಶಕ್ತಿಯನ್ನು ಅವರು ಉಳಿಸ್ಕೊಳ್ತಾರೆ. ಅದಕ್ಕೆ ಅವರು ಹಳೆಯ ಶೈಲಿಯಲ್ಲೇ ಮತ್ತೆ ಒಳ ರಾಜಕಾರಣಕ್ಕೆ ಏನಾದರೂ ಇಳಿದ್ರೆ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುತ್ತೆ. ಅದನ್ನು ಹೈಕಮಾಂಡ್ ಹೇಗೆ ತಡೆಯುತ್ತೆ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ? DK ಶಿವಕುಮಾರ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಈ ಕುತೂಹಲ ಮುಂದಿನ ನಡೆಯಲ್ಲಿ ಕಾಣಿಸ್ತಾ ಇದೆ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿಯಸ್ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿಯಸ್ ಸ್ಲಿಮ್ನ ಯೂಸ್ ಮಾಡಿ.